ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಇವತ್ತು ನಿಮ್ಮೆಲ್ಲರ ಜೊತೆನೂ ನಾನು ನನ್ನ ಮಗನ 2ನೇ ವರ್ಷದ ಹುಟ್ಟುಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ನನ್ನ ಮಗನಿಗೆ ನೋಡ್ರಿ ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಯಿತು. ಸೊ ನಾವು ಯಾವ ರೀತಿಯಾಗಿ ಅವನ ಹುಟ್ಟದ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀವಿ. ಈಗ ನೋಡ್ರಿ ನಮ್ಮ ಮನೆಯವರು ಮಮ್ಮಿ ಹೊರಗಡೆ ಹೊಂಟಾರ, ನನ್ನ ಮಗನಿಗೆ ತೊಗೊಂಡೆ ಹೊಂಟಾರ. ನಾವು ಸ್ವಲ್ಪ ಡೆಕೋರೇಷನ್ ಅದು ಮಾಡಬೇಕು, ಹಾಗಾಗಿ ಅವನಿಗೆ ತೊಗೊಂಡು ಹೋಗಂದ್ವಿ. ಸೊ ಹೊಂಟಾರ, ಕೆಲಸ ಐತೆ ಅಂತೇಳಿ ನಿನ್ನೆ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿಲ್ಲ ನಾನು. ಮಮ್ಮಿ ಆಮೇಲೆ ತಂಗಿ ಬಂದಾರಂತೇಳಿ, ತಮ್ಮನೂ ಬಂದಾನ, ಇವನ್ ಬರ್ತಡೇನೂ ಆಯಿತು ಮತ್ತು ಕುಪ್ಸನೂ ಐತೆ ಅಂಥೇಳಿ ಬಂದಾರ ನೋಡ್ರಿ. ಈಗ ಅವರಿಬ್ಬರು ಹೊರಗೆ ಹೊಂಟಾರ ನನ್ನ ಮಗನಿಗೆ ತೊಗೊಂಡು. ನಾವೀಗ ಡೆಕೋರೇಷನ್ ಮಾಡ್ಬೇಕು ನೋಡ್ರಿ, ಸ್ಟಾರ್ಟ್ ಮಾಡಬೇಕು. ಬರೀ ಇವತ್ತಿನ ದಿನ ಏನೇನಾಗ್ತಂತ ಎಲ್ಲನೂ ಶೇರ್ ಮಾಡ್ಕೋತೀನಿ. ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ. ನೋಡ್ರಿ ಇಲ್ಲಿ ಡೆಕೋರೇಷನ್ ಮಾಡೋ ಸಲುವಾಗಿ ಬಲೂನ್ ಓದಾಕತ್ತಾರ. ಅಲ್ಲಿ ಎಷ್ಟೊಂದು ಬಲೂನಿಗೆಲ್ಲ ಉಬ್ಬಿಸಿಟ್ಟಾರೆ. ನಾವು 3 ಜನ ಸೇರಿ ಡೆಕೋರೇಷನ್ ಮಾಡತ್ತೀವಿ. ನಾ ಈಗ ಬಂದೆ, ಎಲ್ಲ ಪೂಜಾದು ಮುಗೀತು, ಈಗ ಬಂದೆ. ನಮ್ಮ ತಮ್ಮ ದೊಡ್ಡನ್ರಿ ಒಳಗದಾನ. ನಮ್ಮ ಮನೆಯವರು ಅದು ಸ್ವಲ್ಪ ಹೊರಗೋಗ್ಯಾರ, ನಮ್ಮ ಪಾಪಕ್ಕೆ ತೊಗೊಂಡೋಗ್ಯಾರ ನೋಡ್ರಿ. ಹಾಗಾಗಿ ನಾವೆಲ್ಲ ಆರಾಮಾಗಿ ಕೆಲಸ ಮಾಡತ್ತೀವಿ. ಇಲ್ಲಿಕ್ಕೆ ಎಲ್ಲ ಈ ಬಲೂನ್ ಹೊಡೆದು ಬಿಡ್ತಿದ್ದ, ಅವನಿಗೆ ತೊಗೊಂಡೋಗ್ಯಾನ ಅಂಥೇಳಿ ನಾವು ಈ ಥರ ಫ್ರೀಯಾಗಿ ಈಗ ಕೆಲಸ ಮಾಡತ್ತೀವಿ. ಡೆಕೋರೇಷನ್ ಯಾವ ರೀತಿ ಮಾಡ್ತೀವಿ ಅಂತೇಳಿ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ. ನೋಡ್ರಿ ಇವೆಲ್ಲ ಕಲರ್ಸ್ ಬಲೂನ್ ಎಲ್ಲ ನಾನು ಮೊನ್ನೆ ತೊಗೊಂಬಂದೀನಿ. ನಮ್ಮ ಪಾಪುನ ಡ್ರೆಸ್ ತೋರಿಸ್ತೀನಿ ತಡ್ರಿ ನಿಮಗೆ. ಇಲ್ಲೈತೆ ನೋಡ್ರಿ ನಮ್ಮ ಪಾಪುನ ಡ್ರೆಸ್. ಇದು ಇದ್ರೊಳಗೆ ವೈಟ್ ಒಂದು ಆಮೇಲೆ ಪಿಸ್ತಾ ಒಂದಿತ್ತು. ನಮ್ಗೆ ಇದೇ ಇಷ್ಟ ಆಯಿತು, ಅವನಿಗೆ ಹಾಕಿ ನೋಡಿದ್ವಿ. ಆ್ಯಕ್ಚುಲಿ ಬ್ಲೇಸರ್ ತರಬೇಕಂತ ಹೋಗಿದ್ವಿ, ಅವೆಲ್ಲ ಒಂದು ಟೈಪ್ ಹಳಿ ಟೈಪ್ ಅನ್ಸಕತ್ತಿತ್ತು ಮಾಡರ್ಲೆಲ್ಲ. ಅವನು ಅದಾವ ಆಲ್ರೆಡಿ 2 ಫಸ್ಟ್ ಇಯರ್ ಬರ್ತಡೇಗೂ ನಾವು ಬ್ಲೇಸರೇ ಹಾಕಿದ್ವಿ ಅವನಿಗೆ. ಹಾಗಾಗಿ ಈ ಸಲ ಡಿಫ್ರೆಂಟ್ ಇರಲಿ ಅಂಥೇಳಿ ಈ ತೊಗೊಂಡೆ ನೋಡ್ರಿ. ಇದಕ್ಕೆ ಗೋಲ್ಡನ್ ಕಲರ್ ಪ್ಯಾಂಟ್ ಬಂದೈತಿ ಈ ಥರ. ಆಮೇಲೆ ಇದು ನೋಡ್ರಿ, ಇದು ಎಲ್ಲಿ ತೊಗೊಂಡಿವಿ ಅಂದ್ರೆ ನಾವು ಖಾಸ್ ಕಿಡ್ಸ್ ಅಂತ ಹೇಳಿ ನೋಡ್ರಿ, ಅಲ್ಲಿ ಅಂಗಡಿ ಆಲ್ರೆಡಿ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿನಿ. ಅಲ್ಲಿ ನೋಡ್ರಿ ನೀವು, ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಅದಾವಲ್ಲಿ. ಇವರಿಲ್ಲಿ ಹೊರಗಡೆ ಎಲ್ಲರೂ ಬಲೂನು ಉತ್ಸಾಕತ್ತಾರ. ಸಾಯಂಕಾಲ ಈಗ ನೋಡ್ರಿ ಎಲ್ಲರೂ ಬರೋರ್ದಾರ. ಅವ್ರು ಬರೋ ತನಕ ಎಲ್ಲ ಪಟ ಪಟ ರೆಡಿ ಮಾಡಿಬಿಡ್ತೀನಿ. ನೋಡ್ರಿ ಎಲ್ಲ ಪೂಜಾನ ಮುಗಿಸೈತಿ, ಪೂಜೆ ಆಗೈತಿ. ಇವತ್ತು ನಮ್ಮ ಪಾಪನ ಹೆಸರಲ್ಲಿ ಅಭಿಷೇಕಕ್ಕೂ ಕೊಟ್ಟಿತ್ತು. ಆಮೇಲೆ ನಾಷ್ಟಕ್ಕೆ ಅನ್ನ ಒಗ್ಗರಣೆ ಹಾಕಿತ್ತು ನೋಡ್ರಿ, ರೈಸ್ ಇತ್ತು, ಇನ್ನು ಚಪಾತಿ ಪಲ್ಯ ಎಲ್ಲ ಅದ. ನೀರು ಕುಡಿಬಾರ್ದು ಇವತ್ತು, ಹವಾ ಹಾಕಬರೇ ಬಲೂನ್ ಓದಿ ಹವಾ ಹೋಗೈತೈತ್ರಿ. ಇಬ್ಬರದು ನೀರು ಬಿಡತ್ತಾರಿ. ಈಗ ನೋಡ್ರಿ ಡೆಕೋರೇಷನ್ಗೆಲ್ಲ ತಯಾರಿ ಮಾಡ್ಕೊಳತ್ತೀವಿ. ಬಲೂನ್ ಉತ್ಸಾಕತ್ತೀವಿ 3 ಜನ ಸೇರಿ. ಇವೆಲ್ಲ ಬಲೂನ್ಸ್ ಅದು ಇಲ್ಲೇ ತೊಗೊಂಡಿದ್ದು ನೋಡ್ರಿ ನಮ್ಮ ಬಿಜಾಪುರ ಒಳಗೆ. ನಿನ್ನೆ ವಿಡಿಯೋ ಒಳಗೆ ಹೇಳಿಲ್ಲ ನಾನು ಡೆಕೋರೇಷನ್ ಐಟಮ್ಸ್ ತರಬೇಕಂತ, ಬಟ್ ವಿಡಿಯೋ ಮಾಡ್ಕೊಳ್ಳಿಲ್ಲ. ಎಲ್ಲ ತೊಗೊಂಬಂದೀವಿ. ಮತ್ತು ಉಳ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋಕ್ಕದು ನಾವು ಆನ್ಲೈನ್ ಆರ್ಡ್ರ್ ಹಾಕಿದ್ವಿ ಮೀಶೋಯಿಂದ. ಅದು ಇಲ್ಲಿ ನಾನು ಹಾಕಿದ್ದೆ ಬಿಜಾಪುರ ಒಳಗೆ, ನಮ್ಮ ತಂಗಿ ಬಾಗಲಕೋಟೆ ಒಳಗೂ ಹಾಕಿದ್ಲು ನೋಡ್ರಿ ಸೇಮ್ ಐಟಮ್ಸ್. ಅಂದ್ರೆ ಬರ್ತ್ಡೇ ಟೈಮಿಗೆ ಕರೆಕ್ಟ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತೇಳಿ ಇಬ್ಬರು ಆರ್ಡ್ರ್ ಹಾಕಿದ್ವಿ. ಅಕ್ಕಿದು ಬಂದಿತ್ತು ಒಂದೇ ದಿನ, ನಂದು ಒಂದೇ ದಿನ ಬಂದಿತ್ತು ರೀ. ಹಾಗಾಗಿ ಒಬ್ರದ್ದು ರಿಸೀವ್ ಮಾಡ್ಕೊಂಡ್ವಿ, ಒಬ್ರದ್ದು ಕ್ಯಾನ್ಸಲ್ ಮಾಡಿದ್ವಿ ಆರ್ಡ್ರ್. ಸೊ ಈ ಥರ ಎಲ್ಲನೂ ನಾವು ಏನರ ಹಿಂಗೆ ಈ ಥರ ಬರ್ತಡೇ ಆಗಿರ್ಬೋದು, ಯಾವುದೇ ಫಂಕ್ಷನ್ ಆಗಿದ್ರೆ ನಾನು ನಮ್ಮ ತಂಗಿ ಒಂದು 15 ದಿವಸಕ್ಕಿಂತ ಮೊದಲೇ ಡಿಸ್ಕಸ್ ಮಾಡೋಕೆ ಶುರು ಮಾಡಿಬಿಟ್ಟಿರ್ತೀವಿ ರೀ. ಯಾವ ರೀತಿಯಾಗಿ ಮಾಡಬೇಕು, ಹೆಂಗೆ ಮಾಡಬೇಕು ಏನಂತೆಲ್ಲ ಪ್ಲ್ಯಾನಿಂಗ್ ಒಬ್ರಿಗೊಬ್ರು ಶೇರ್ ಮಾಡ್ಕೊತಿರ್ತೀವಿ. ಕೀರ್ತಿ ನಮ್ಮ ತಂಗಿ ಆಮೇಲೆ ನಾನು. ಆಕಿನೂ ಅಷ್ಟೇ ನೋಡ್ರಿ, ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಎಲ್ಲನೂ ಏನೇ ಫಂಕ್ಷನ್ ಇದ್ರೂ ಎಲ್ಲನೂ ಆಕಿನೇ ಹಿಂಗೆ ರೆಡಿ ಮಾಡ್ತಾಳೆ. ಈಗ ನಮ್ಮ ಬೇಬಿನೂ ಬಂದಾಳ್ರಿ, ಬೇಬಿಗೂ ಕರ್ಸೀವಿ. ಸೊ ಆಕಿನೂ ಬಂದು ಆಕಿನೂ ಹೆಲ್ಪ್ ಮಾಡಕತ್ತಾಳೆ ನೋಡ್ರಿ. ಅವರಿಬ್ಬರು ಇದ್ರೆ ನಂದೇನು ಚಿಂತೆ ಇಲ್ಲ ನೋಡ್ರಿ, ಆರಾಮಾಗಿ ನನ್ನ ಜೊತೆ ಕೈಗೂಡ್ತಾರೆ. ಅವರು ಹೊಸ ಪ್ಲ್ಯಾನಿಂಗ್ ಎಲ್ಲನೂ ಶೇರ್ ಮಾಡ್ಕೋತಾರೆ ನನ್ನ ಜೊತೆ. ಸೊ ಈಗ ಬಲೂನ್ ಎಲ್ಲ ಕಲರ್ ಬಲೂನು ಉತ್ಸಾಕತ್ತೀವಿ. ಇವತ್ತಿಗೆ ನೋಡ್ರಿ ನನ್ನ ಮಗನಿಗೆ 2 ವರ್ಷ ತುಂಬೈತಿ ಅಂತೇಳಿ ನಂಬಾಕೆ ಆಗತ್ತಿಲ್ಲ ನನಗೆ. ಎಷ್ಟು ಜಲ್ದಿ ಟೈಮ್ ಹೋಗ್ತದೆ ನೋಡ್ರಿ. ಇಷ್ಟು ಜಲ್ದಿ ನನ್ನ ಮಗ ದೊಡ್ಡವನಾದ, 2 ವರ್ಷದವ ಆದ. ನನ್ನ ಮಗನ ಬಗ್ಗೆ ಏನು ಹೇಳ್ಬೇಕಂತ ವರ್ಡೇ ಬರಲ್ಲ ಬಿಡ್ರಿ ನನಗೆ. ಎಲ್ಲರೂ ಅವನಿಗೆ ಒಳ್ಳೇದಾಗಲಿ ಅಂಥೇಳಿ ಆಶೀರ್ವಾದ ಮಾಡಿರಿ, ಖುಷಿಯಾಗಿರಲಿ ಎಲ್ಲ ಅಂಥೇಳಿ. ನಿಮ್ಮ ಬ್ಲೆಸ್ಸಿಂಗ್ ಭಾಳ ಮುಖ್ಯ ಐತೆ ಅವನಿಗೆ. ಸೊ ಎಲ್ಲರೂ ಆಶೀರ್ವಾದ ಮಾಡಿರಿ, ಎಲ್ಲರೂ ಹ್ಯಾಪಿ ಬರ್ತಡೇ ಅಂಥೇಳಿ ವಿಶ್ ಮಾಡಿರಿ.
ಸೊ ಈಗ ಪಾಪು ಕಳಿಸಿ ನೋಡ್ರಿ ನಮ್ಮ ಮನೆಯವರು ಮತ್ತು ನಮ್ಮ ಮಮ್ಮಿ ತೊಗೊಂಡು ಹೋಗ್ಯಾರ ಹೊರಗಡೆ. ಇಲ್ಲಾಂದ್ರೆ ಅವನ್ನೆಲ್ಲ ಕಿತ್ತಾಕ್ಬಿಡ್ತಿದ್ದಾರೆ, ನಮಗೆ ಈ ಥರ ಡೆಕೋರೇಷನೇ ಮಾಡಕ್ಕೆ ಬಿಡ್ತಿದ್ದಿಲ್ಲ. ಹಾಗಾಗಿ ಅವನಿಗೆ ಕಳಿಸಿದ್ವಿ ಊಟ ಅದು ಮಾಡಿಸಿ. ಈಗ ನಾವು ಡೆಕೋರೇಷನ್ ಮಾಡ್ಕೋತ ಕೂತೀವಿ ನೋಡ್ರಿ, ಎಲ್ಲ ಬಲೂನ್ ಊದಿಸ್ಕೋತ. ಖುಷಿನೇ ಬಂದಾತ್ ನಾ ಮಾಡೀನಿ, ಹ್ಯಾಂಗೆ ಮಾಡ್ತಾನೆ ರಿಯಾಕ್ಷನ್ ನೋಡ್ಬೇಕತ್ತೇಳಿ. ಈಗ ನೋಡ್ರಿ ಇಲ್ಲಿ ಬಾಸ್ ಬಂದ್ರು ನೋಡ್ರಿ, ಯಶ್ ಬಾಸ್. ನೋಡ್ರಿ ನನ್ನ ಮಗ ಬಂದು ಫುಲ್ ಖುಷಿ ಆಗಿಬಿಟ್ಟ ಎಲ್ಲ ಬಲೂನ್ಸ್ ಡೆಕೋರೇಷನ್ ನೋಡಿ. ಅದನ್ನೇ ಕಾಯತ್ತಿದ್ವಿ ನಾವು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾನಂತೇಳಿ. ಸೊ ಫೈನಲಿ ನನ್ನ ಮಗ ಅಂದ್ರೆ ಫುಲ್ ಖುಷಿ ಆದ ಎಲ್ಲ ಬಲೂನ್ಸ್ ಅದು ನೋಡಿ. ಆಲ್ಮೋಸ್ಟ್ ನಮ್ಮ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಸಾಯಂಕಾಲನೇ ಆಯ್ತು, ಟೈಮ್ 5:30-6 ಗಂಟೆ. ಸೊ ಫೈನಲಾಗಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ವಿ 3 ಜನ ಸೇರಿ. ಕಮೆಂಟ್ ಮಾಡಿರಿ ಹೆಂಗಾಗೈತಿ ಅಂಥೇಳಿ. ಮಸ್ತ್ ಆಗಿತ್ತು ನೋಡ್ರಿ, ನಮಗಂತೂ ಭಾಳ ಚಂದ ಅನ್ನಿಸ್ತು. ಸೊ ಫೈನಲಿ ನನ್ನ ಮಗನೂ ರೆಡಿ ಆದ. ಸಾಯಂಕಾಲ ನೋಡ್ರಿ ಅವನ ಡ್ರೆಸ್ ಈ ಥರ ಐತೆ, ಆಗಲೇ ತೋರಿಸಿ ನಾನು. ಸೊ ಸೂಟ್ ಆಗಿತ್ತು, ಅವ್ನಿಗೆ ಚಂದ ಕಾಣಿಸಕತ್ತಿದ್ದ. ನೀವು ಕಮೆಂಟ್ ಮಾಡಿರಿ ಹೆಂಗೆ ಕಾಣಿಸಕತ್ತಿದ್ದ ಅಂತ. ಸೊ ನೋಡಿರಿ ಇಲ್ಲಿ ಹೊರಗಡೆ ಒಂದು ಪೋಸ್ಟ್ರ್ ಇತ್ತು 1ನೇ ವರ್ಷದ್ದು, ಅದನ್ನು ಹಚ್ಚಿವಿ. ಇಲ್ಲಿ ನಮ್ಮ ದೊಡ್ಡಪ್ಪ ಅವರು ಬಂದಾರ ನೋಡ್ರಿ. ಆಮೇಲೆ ನಮ್ಮ ಸಣ್ಣ ಅತ್ತಿಯವರು ಸೋನಾಲಿ ಮತ್ತು ಜ್ಯೋತಿ ಎಲ್ಲರೂ ಬಂದಾರಿ. ಒಂದಿಷ್ಟು ಜನ ಇನ್ನೂ ಎಷ್ಟು ಜನ ಬರೋರು ಅದಾರ್ರಿ. 7 ಗಂಟೆಗದು ಬರ್ತಾರೆ. ಈಗ 6 ಗಂಟೆ 6:30 ಆಗಿತ್ತು ಟೈಮಿಂಗ್. ಸೊ ಎಲ್ಲರೂ ಬಂದವರು ಕುಂತಾರ ಮಾತಾಡ್ಕೋತ. ಅವು ಹೋದ ವರ್ಷದ ಫಸ್ಟ್ ವರ್ಷದ್ದೇನು ಬೋರ್ಡ್ ಇದ್ದವಲ್ಲ, ವೆಲ್ಕಮ್ ಟು ಶ್ರೀನೇಶ್ ಬರ್ತ್ಡೇ ಪಾರ್ಟಿ ಅಂತ. ಸೊ ಅದನ್ನು ಒಂದು ಹೊರಗಡೆ ಇಟ್ಟಿವಿ, ಆಮೇಲೆ ಒಳಗಡೆ ಒಂದು ಅಂಟಿಸೀವಿ. ಮಸ್ತ್ ಕಾಣಕತ್ತಿತ್ತು ನೋಡ್ರಿ. ಅಷ್ಟೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೀವಿ. ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳಿ. ಈಗ ನೋಡ್ರಿ ಎಲ್ಲರೂ ಹಾಯ್ ಮಾಡತ್ತೀವಿ. ನಮ್ಮ ತಮ್ಮ ಆಮೇಲೆ ತಂಗಿ ನಮ್ಮ ದೊಡ್ಡಪ್ಪ ಕೂತಾರ. ಏ ಪಾಪು ಏನೈತಿ ಇವತ್ತು? ಏನೈತಿ ಇವತ್ತು? ಏನೈತಿ? ಹಾಯ್ ಏನೈತಿ ಇವತ್ತು? ಏನೈತಿ ಇವತ್ತು? ಏನೈತಿ ಇವತ್ತು? ಸೂಪರ್ ನೋಡಪ್ಪು. ಹ್ಯಾಪಿ ಹ್ಯಾಪಿ.
ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಬಂದರು. ಇವ್ರು ನೋಡ್ರಿ ಸುರೇಖಾ ಆಂಟಿ ಅಂಥೇಳಿ ನಮ್ಮ ಮಾಮಾರು ಏನದಾರಲ್ಲ ಅವರ ತಂಗಿಯವ್ರು ನೋಡ್ರಿ ಅವ್ರು ಬಂದರು. ರೇಣುಕಾ ಆಂಟಿ ಬಂದಾರ, ನಮ್ಮ ವಿದ್ಯಾ ಅಣ್ಣ, ನಮ್ಮ ದೊಡ್ಡಪ್ಪ, ನಮ್ಮ ಅತ್ತಿಗಳು, ನಮ್ಮ ನಾದ್ನಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಕರೆದಿದ್ವಿ ನೋಡ್ರಿ. ನಾವು ನಮ್ಮ ಮನೆಯೊಳಗೆ ಫಂಕ್ಷನ್ ಐತಂದ್ರೆ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ ಇರಲಿ ನಾವು ಒಬ್ರಿಗೆ ಬಿಟ್ಟೊಬ್ರು ಮಾಡಲ್ಲ, ಎಲ್ಲರಿಗೂ ಕರಿತೀವಿ. ಅವರು ನಮಗಷ್ಟೇ ನಮಗೂ ಬಿಟ್ಟು ಮಾಡಲ್ಲ, ಎಲ್ಲರೂ ಎಲ್ಲ ಫಂಕ್ಷನ್ಗೂ ಕರೀತಾರೆ. ಸೊ ಈ ರೀತಿಯಾಗಿ ನಾವು ಎಲ್ಲ ಫ್ಯಾಮಿಲಿ ಸೇರಿ ಏನಾದರೂ ಫಂಕ್ಷನ್ ಇದ್ರೆ ಕೂಡಿರ್ತೀವಿ. ಈ ಕಡೆ ಚಂದ ಬರತೈತಿ ಈ ಕಡೆ. ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಬಂದಾರ. ಇನ್ನೊಂದು ಸ್ವಲ್ಪ ಜನ ಬರೋರಿದ್ರು, ಹಾಗಾಗಿ ವೇಟ್ ಮಾಡಾಕತ್ತೀವಿ. ಅವರು ಬಂದ ಕೂಡಲೇನ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತದ ಬರ್ತ್ಡೇ ಸೆಲೆಬ್ರೇಷನ್. ಸೊ ನೋಡ್ರಿ ಎಷ್ಟು ಜನ ಬಂದಾರ, ಎಲ್ಲರೂ ನಮ್ಮವ್ರು ಎಲ್ಲರೂ ಬಂದಾರ. ನನಗೆ ಭಾಳ ಖುಷಿ ಆಯಿತು ನೋಡಿ, ಯಾರೂ ಬಿಟ್ಟಿಲ್ಲ ಕರೆದವರು. ಸೊ ನೋಡ್ರಿ ನನ್ನ ಮಗನ 2ನೇ ವರ್ಷದ ಹುಟ್ಟುಹಬ್ಬ, ನನಗರೆ ಭಾಳ ಖುಷಿ ಆಗಕತ್ತದ ಇವತ್ತಿನ ದಿನ. ನನ್ನ ಮುದ್ದು ಕಂದನ ಬರ್ತಡೇ. ಎಲ್ಲರೂ ವಿಶ್ ಮಾಡಿರಿ, ಎಲ್ಲರೂ ಆಶೀರ್ವಾದ ಮಾಡಿರಿ ಅವನಿಗೆ. ಅವನು ನಗನಗುತ್ತಾ 100 ವರ್ಷ ಸುಖವಾಗಿ ಇರಲಿ ಅಂಥೇಳಿ ನಾನು ಅಷ್ಟೇ ಆ ದೇವ್ರ ಕಡೆ ಕೇಳ್ಕೊತೀನಿ, ನನ್ನ ಮಗನಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಂಥೇಳಿ. ಬರೀ ಈಗ ಬರ್ತಡೇ ಸೆಲೆಬ್ರೇಷನ್ ಶುರು ಮಾಡೋಣಂತ. ಇಲ್ಲಿ ಅವನಿಗೆ ಯಾವಾಗ ಕೇಕ್ ಕಟ್ ಮಾಡ್ತಾರ. ಹಿಂದಿನ ಸೈಡ್ ರೀ ಎಕ್ಸಾಕ್ಟ್ ಅದು ದಿನ ಬರ್ಲಿಕ್ಕಿರ ಅದನ್ನೇ ರೋಡ್ ಐತಿ ನೋಡೋದು. ಅದ್ರ ಐತಿ ಈ ಕಡೆ ದಿನ ಅದ್ ನಡುವು ಬರ್ರಿ. ಗಟ್ರ ದಾಟನೇ ಐತಿ ನೋಡ್ರಿ.
ನೋಡ್ರಿ ಸೆಲೆಬ್ರೇಷನ್ ಮುಗೀತು, ಊಟ ಟೈಮ್ ಆಗೈತೆ ನೋಡ್ರಿ. ಈಗ 9 ಗಂಟೆ ಮೇಲೆ ಆಗಿತ್ತು. ಸೊ ಊಟ ಕೊಡಾಕತ್ತೀವಿ ಎಲ್ಲರಿಗೂ. ಅಡುಗೆ ಮಾಡ್ಸಿತ್ತು ನೋಡ್ರಿ, ಅಂದ್ರೆ ನಾವು ಮಾಡಿದ್ದಿಲ್ಲ ಮನೆ ಒಳಗೆ. ಇಲ್ಲಿ ನಮ್ಮ ರಿಲೇಟಿವ್ ಅದಾರ ರೀ ಬಿಜಾಪುರ ಒಳಗೆ ಒಬ್ರು. ಸೊ ಅವ್ರ ಪರಿಚಯದವರು ಅಡುಗೆ ಮಾಡ್ತಾರಂತ್ರಿ. ಈಗ ಮದ್ವೆ ಒಳಗದೆಲ್ಲ ಫಂಕ್ಷನ್ ದೊಡ್ಡ ಫಂಕ್ಷನ್ ಒಳಗೆಲ್ಲ ಅಡುಗೆ ಮಾಡ್ತಾರಂತವ್ರು. ಸೊ ಮಮ್ಮಿ ಅವ್ರಿಗೆ ಹೇಳಿದ್ರು ನೋಡ್ರಿ, ಒಂದು ನಮ್ಮ ಮನೆಗೆ ಎಷ್ಟು ಜನ ಅದೀವಲ್ಲ, ಒಂದು 50 ಜನದ ಊಟ ಅವರಿಗೆ ಮಾಡ್ಕೊಂಬಾತ್ ಹೇಳಿದ್ರು. ಸೊ ಅವರು ಅಡುಗೆ ಎಲ್ಲನೂ ಮಾಡ್ಕೊಂಬಂದಿದ್ರು ನೋಡ್ರಿ. ಮಮ್ಮಿ ಮಾಡಿಸಿದ್ರು ಅಡುಗೆ. ಚಪಾತಿ, ಆಮೇಲೆ 2 ಥರ ಭಾಜಿ ಇತ್ತು ನೋಡ್ರಿ. ಮಿಕ್ಸ್ ಭಾಜಿ, ಪನ್ನೀರ್ ಭಾಜಿ, ಆಮೇಲೆ ಉಸುಳಿ ಪಲ್ಯ, ಹಿಂಡಿ, ಮೊಸರು, ಉಪ್ಪಿನಕಾಯಿ,
ಆಮೇಲೆ ಶಾವ್ಗೆ ಪಾಯಸ ಅನ್ನ ಸಾರು ಸೊ ಇಷ್ಟೆಲ್ಲ ವೆರೈಟಿ ಇತ್ತು ನೋಡ್ರಿ. ಸೊ ಈಗ ಎಲ್ಲರಿಗೂ ಊಟ ಕೊಡಾಕತ್ತೀವಿ. ಈಗ ನಮ್ಮ ನಾದಿನಿಯವರು, ನಾನು, ನಮ್ಮ ಜ್ಯೋತಿ ಎಲ್ಲರೂ ಸೇರಿ ಫಸ್ಟ್ ಗಂಡ್ಮಕ್ಳಿಗೆ ಊಟ ಕೊಡಾಕತ್ತೀವಿ. ಈ ಕಡೆ ಹೆಣ್ಮಕ್ಳು ಕುಂತಾರ. ಲೇಟ್ ಆಗ್ತೈತ್ಲ ಹೋಗಕ್ಕೆ, ಹಾಗಾಗಿ ಎಲ್ಲರೂ ಕುಂತಾರ ನೋಡ್ರಿ. ಸೊ ಅವ್ರಿಗೆ ಊಟ ಕೊಟ್ಟು ಆಮೇಲೆ ನಾವು ಮಾಡ್ತೀವಿ ಎಲ್ಲರೂ. ಊಟ ಮಾಡಿ ಅರ್ಧ ಮಂದಿ ಕೂತಾರ. ಅರ್ಧ ಮಂದಿ ವಿದ್ಯಾಣ್ಣ ಮಾಡತ್ತಿಲ್ಲ. ಸೊ ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ಊಟಕ್ಕೆ ಕೂತೀವಿ. ಎಲ್ಲರದು ಊಟ ಆಯಿತು. ಇನ್ನೊಂದು ಸ್ವಲ್ಪ ಜನದಿತ್ತು ಗಂಡು ಮಕ್ಕಳದು, ನಮ್ಮ ಮನೆಯವ್ರದ್ದು, ನಮ್ಮ ತಮ್ಮ ಅಣ್ಣ ಮಾಡೋರಿದ್ರು. ನೀವು ಮಾಡಿರಿ ಫಸ್ಟ್, ಆಮೇಲೆ ನಾವು ಲಾಸ್ಟಲ್ಲಿ ಮಾಡ್ತೀವಿ ಅಂದರು. ಹಾಗಾಗಿ ನಾವೆಲ್ಲರೂ ಕುಂತೀವಿ. ಅಷ್ಟೊತ್ತಿಗೆ ನಮ್ಮ ಆಂಟಿನೂ ಬಂದು ನೋಡ್ರಿ. ಆಂಟಿ ಅಂದ್ರೆ ಮಮ್ಮಿ, ತಂಗಿ, ಮೌಶಿ. ಅವರು ಒಂದು ಸ್ವಲ್ಪ ಡ್ಯೂಟಿಗೆ ಹೋಗ್ತಾರೆ, ಹೀಗಾಗಿ ಲೇಟಾಗಿ ಬಂದರು. ಹಾಗಾಗಿ ಶ್ರೀನಯ್ ಕೇಕು ತಿನ್ನಿಸ್ಲಿಲ್ಲ, ಫೋಟೋನು ತೆಗೆಸ್ಕೊಳ್ಳಿಲ್ಲ. ಪಾಪ ಅಷ್ಟೊತ್ತಿಗೆ ಮುಗ್ದಿತ್ತು ಬರ್ತಡೇ. ಎಲ್ಲರೂ ಊಟಕ್ಕೆ ಬೇರೆ ಕುಂತಿದ್ರು ನೋಡ್ರಿ. ಎಲ್ಲರೂ ಹೋಗಕ್ಕೆ ಲೇಟ್ ಆಗ್ತದಲ್ಲ, ಮಳೆಗಾಲ ಬೇರೆ ಐತೆ ಅಂತ ಹೇಳಿ ಊಟ ಮಾಡಕತ್ರ ಎಲ್ಲರೂ. ಈಗ ನಾವು ಮಾಡತ್ತೀವಿ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ. ಈ ಊಟ ಆಗ ನಾ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಸೊ ನಾವು ಎಲ್ಲ ಡೆಕೋರೇಷನ್ದೆಲ್ಲ ತೆಗಿಯೋದು ಆಯ್ತು, ಕೆಲಸನೇ ಆಯಿತು. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಮುಂಜಾನೆ ಮತ್ತು ಮಮ್ಮಿ, ತಂಗಿ, ತಮ್ಮ ಎಲ್ಲ ಊರಿಗೆ ಹೋಗ್ತಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ನಾ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.